ಮೈಸೂರಿನ ಅರಮನೆಯ ಮುಖ್ಯ ದ್ವಾರದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ವಾರಾಹ ಮುಖ್ಯ ದ್ವಾರ ಅಂತ ನಾವು ಕರಿತೀವಿ. ಅಲ್ಲಿ ಸಾರ್ವಜನಿಕರ ಪ್ರವೇಶ ಕೂಡ ಆಗುತ್ತೆ. ಅಲ್ಲಿ ಅದೇ ಜಾಗದಲ್ಲಿ ಮೇಲ್ಛಾವಣಿ ಕುಸಿದಿದ್ದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಗಾಡಿ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ಕೂಡ ತಪ್ಪಿದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ವರಾಹ ಗೇಟ್ ಬರುವಂತಹ ವರಾಹ ಗೇಟ್ ಬಳಿ ಬರುವಂತಹ ಏನು ಗೋಪುರ ಇಲ್ಲಿದೆ, ಆ ಗೋಪುರದ ಮೇಲ್ಛಾವಣಿ ಈಗ ಕುಸಿದು ಬಿದ್ದಿರುವಂಥದ್ದು. ಇದು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಇದು ನಾನೀಗ ಸದ್ಯ ವರಾಹ ಗೇಟ್ನಲ್ಲಿದೆ, ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೇಲ್ಛಾವಣಿ ಎಲ್ಲ ದೃಶ್ಯದ ಗಮನಿಸ್ತಾ ಇರೋ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅದು ಕುಸಿದು ಬಿದ್ದಿದೆ ಅಂತೇಳಿ. ಅಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮೇಲ್ಭಾಗದ ಮೇಲ್ಛಾವಣಿ ಏನಿದೆ ಅದು ಇಂದು ಬೆಳಿಗ್ಗೆ ಹಠಾತ್ತನೆ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಹಠಾತ್ತನೆ ಬಿದ್ದ ಪರಿಣಾಮವಾಗಿ ಕೆಲ ಕಾಲ ಒಂದಷ್ಟು ಆತಂಕದ ವಾತಾವರಣ ಕೂಡ ಮೈಸೂರು ಅರಮನೆಯಲ್ಲಿ ಸೃಷ್ಟಿಯಾಗಿತ್ತು. ಸಹಜವಾಗಿಯೇ ವರಾಹ ಗೇಟ್ನಿಂದಲೇ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಮೈಸೂರು ಅರಮನೆಗೆ ಪ್ರವೇಶವನ್ನು ಪಡಿತಾರೆ. ಸೊ ಈ ಜಾಗದಿಂದ ಯಾರು ಬರದೇ ಇದ್ರು ಕೂಡ ಅಕ್ಕಪಕ್ಕದ ಗೇಟ್ ಏನಿದೆ, ಅಕ್ಕಪಕ್ಕದ ಗೇಟ್ನಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಬರ್ತಾರೆ. ಸೊ ಹೀಗಾಗಿ ಮೇಲ್ಛಾವಣಿ ಕುಸಿತ ಪರಿಣಾಮವಾಗಿ ಏನೋ ಈ ಒಂದು ಭಾಗದಲ್ಲಿ ನಿಲ್ಲಿಸಿದಂತಹ ಇಲ್ಲಿ ಸಿಬ್ಬಂದಿಯ ವಾಹನ ಏನಿದೆ, ಏನೋ ದ್ವಿಚಕ್ರ ವಾಹನದ ಮೇಲೆ ಬಿದ್ದ ಪರಿಣಾಮವಾಗಿ ಒಂದಷ್ಟು ವಾಹನ ಕೂಡ ಈಗಾಗಲೇ ಜಖಂಗೊಂಡಿರುವಂಥದ್ದು. ಸಹಜವಾಗಿಯೇ ಮೈಸೂರು ಮಹಾರಾಜರು ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಕಟ್ಟಿಸಿರುವಂತಹ ಮೈಸೂರು ಅರಮನೆ ಇದು. ಸುಣ್ಣದ ಗಾರೆಯನ್ನು ಬಳಸಿ ಈ ಹಿಂದೆ ಕಟ್ಟಿದಂತಹ ಅರಮನೆ ಇದು. ಸೊ ಹೀಗಾಗಿ ಕಾಲಕ್ಕೆ ಸಹಜವಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಇದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲೋ ಸಹಜವಾಗಿ ಈಗ ಈ ಬಾರಿ ಕೂಡ ಸಾಕಷ್ಟು ಮಳೆ ಆಗಿತ್ತು. ಮಳೆಯ ಸಂದರ್ಭದಲ್ಲಿ ಮೇಲ್ಛಾವಣಿಯ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಹಾನಿ ಉಂಟಾಗಿದೆ. ಸೊ ಹೀಗಾಗಿ ಅದೆಲ್ಲ ಸರಿಯಾಗಿ ಗಮನಿಸಿದ ಕಾರಣಕ್ಕಾಗಿ ಇವತ್ತು ಹಠಾತ್ತನೆ ಅದು ಕೂಡ ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥದ್ದು. ಈಗಾಗಲೇ ವಾಹನದ ಮೇಲ್ಭಾಗದಲ್ಲಿ ಮೇಲಕ್ಕೆ ಬಿದ್ದ ಕಾರಣಕ್ಕಾಗಿ ಒಂದಷ್ಟು ವಾಹನ ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಈಗಾಗಲೇ ಏನು ಈ ಒಂದು ಸ್ಥಳವನ್ನು ಈಗಾಗಲೇ ಏನು ಸಹಜವಾಗಿ ಒಂದಷ್ಟು ಮಣ್ಣು ಮೇಲ್ಭಾಗದಿಂದ ಬಿದ್ದ ಕಾರಣಕ್ಕಾಗಿ ಟ್ರ್ಯಾಕ್ಟರ್ನಲ್ಲಿ ಪ್ರತಿಯೊಂದನ್ನು ಕೂಡ ಈಗ ಕುಡಿಸಿ ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಅರಮನೆಗೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಸೊ ಸಹಜವಾಗಿಯೇ ಅರಮನೆಯ ಆಡಳಿತ ಮಂಡಳಿ ಈ ರೀತಿಯಾದಂತಹ ಎಲ್ಲೆಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಬೇಕು ಅದನ್ನು ಕಾಲಕ್ಕೆ ಮಾಡದೇ ಇದ್ದಲ್ಲಿ ಒಂದಷ್ಟು ಅನಾಹುತಗಳು ಸಂಭವಿಸುತ್ತೆ. ಸೊ ಹೀಗಾಗಿ ಮೈಸೂರು ಅರಮನೆಯ ಆಡಳಿತ ಮಂಡಳಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಗೇಟ್ನ ಮೂಲಕವಾಗಿ ಈಗಾಗಲೇ ಏನು ವರಾಹ ಗೇಟ್ ಇದು, ಈ ಗೇಟ್ನ ಅಕ್ಕಪಕ್ಕದಲ್ಲಿರುವಂತಹ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಏನಿದೆ, ಈ ಗೇಟ್ನಲ್ಲಿಯೇ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಅರಮನೆ ಪ್ರವೇಶ ಪಡಿತಾರೆ. ಸೊ ಹೀಗಾಗಿ ಅದೃಷ್ಟವಶಾತ್ ಯಾರ ಮೇಲೂ ಕೂಡ ಅದು ಮೇಲ್ಛಾವಣಿ ಕುಸಿದು ಬಿದ್ದಿಲ್ಲ. ಯಾರ ಮೇಲೆ ಯಾರು ಬಿದ್ದಿದ್ರು ಕೂಡ ಸಾಕಷ್ಟು ದೊಡ್ಡ ತೊಂದರೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಅರಮನೆಯ ಆಡಳಿತ ಮಂಡಳಿ ಈ ಒಂದು ದುರಸ್ತಿ ಕಾರ್ಯವನ್ನು ಯಾವಾಗ ಮಾಡುತ್ತೆ, ಜೊತೆಗೆ ಅರಮನೆಯ ಇನ್ನಿತರ ಭಾಗಗಳಲ್ಲಿ ಎಲ್ಲೆಲ್ಲಿ ದುರಸ್ತಿ ಆಗಿದೆ ಅದನ್ನು ಕೂಡ ಶೀಘ್ರವಾಗಿ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಜನರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವಾರಳ್ಳಿ, ಕನ್ನಡ, ಮೈಸೂರು. ಮೈಸೂರಿನ ಅರಮನೆಯ ಮುಖ್ಯ ದ್ವಾರದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ವಾರಾಹ ಮುಖ್ಯ ದ್ವಾರ ಅಂತ ನಾವು ಕರಿತೀವಿ. ಅಲ್ಲಿ ಸಾರ್ವಜನಿಕರ ಪ್ರವೇಶ ಕೂಡ ಆಗುತ್ತೆ. ಅಲ್ಲಿ ಅದೇ ಜಾಗದಲ್ಲಿ ಮೇಲ್ಛಾವಣಿ ಕುಸಿದಿದ್ದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಗಾಡಿ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ಕೂಡ ತಪ್ಪಿದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ವರಾಹ ಗೇಟ್ ಬರುವಂತಹ ವರಾಹ ಗೇಟ್ ಬಳಿ ಬರುವಂತಹ ಏನು ಗೋಪುರ ಇಲ್ಲಿದೆ, ಆ ಗೋಪುರದ ಮೇಲ್ಛಾವಣಿ ಈಗ ಕುಸಿದು ಬಿದ್ದಿರುವಂಥದ್ದು. ಇದು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಇದು ನಾನೀಗ ಸದ್ಯ ವರಾಹ ಗೇಟ್ನಲ್ಲಿದೆ, ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೇಲ್ಛಾವಣಿ ಎಲ್ಲ ದೃಶ್ಯದ ಗಮನಿಸ್ತಾ ಇರೋ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅದು ಕುಸಿದು ಬಿದ್ದಿದೆ ಅಂತೇಳಿ. ಅಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮೇಲ್ಭಾಗದ ಮೇಲ್ಛಾವಣಿ ಏನಿದೆ ಅದು ಇಂದು ಬೆಳಿಗ್ಗೆ ಹಠಾತ್ತನೆ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಹಠಾತ್ತನೆ ಬಿದ್ದ ಪರಿಣಾಮವಾಗಿ ಕೆಲ ಕಾಲ ಒಂದಷ್ಟು ಆತಂಕದ ವಾತಾವರಣ ಕೂಡ ಮೈಸೂರು ಅರಮನೆಯಲ್ಲಿ ಸೃಷ್ಟಿಯಾಗಿತ್ತು. ಸಹಜವಾಗಿಯೇ ವರಾಹ ಗೇಟ್ನಿಂದಲೇ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಮೈಸೂರು ಅರಮನೆಗೆ ಪ್ರವೇಶವನ್ನು ಪಡಿತಾರೆ. ಸೊ ಈ ಜಾಗದಿಂದ ಯಾರು ಬರದೇ ಇದ್ರು ಕೂಡ ಅಕ್ಕಪಕ್ಕದ ಗೇಟ್ ಏನಿದೆ, ಅಕ್ಕಪಕ್ಕದ ಗೇಟ್ನಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಬರ್ತಾರೆ. ಸೊ ಹೀಗಾಗಿ ಮೇಲ್ಛಾವಣಿ ಕುಸಿತ ಪರಿಣಾಮವಾಗಿ ಏನೋ ಈ ಒಂದು ಭಾಗದಲ್ಲಿ ನಿಲ್ಲಿಸಿದಂತಹ ಇಲ್ಲಿ ಸಿಬ್ಬಂದಿಯ ವಾಹನ ಏನಿದೆ, ಏನೋ ದ್ವಿಚಕ್ರ ವಾಹನದ ಮೇಲೆ ಬಿದ್ದ ಪರಿಣಾಮವಾಗಿ ಒಂದಷ್ಟು ವಾಹನ ಕೂಡ ಈಗಾಗಲೇ ಜಖಂಗೊಂಡಿರುವಂಥದ್ದು. ಸಹಜವಾಗಿಯೇ ಮೈಸೂರು ಮಹಾರಾಜರು ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಕಟ್ಟಿಸಿರುವಂತಹ ಮೈಸೂರು ಅರಮನೆ ಇದು. ಸುಣ್ಣದ ಗಾರೆಯನ್ನು ಬಳಸಿ ಈ ಹಿಂದೆ ಕಟ್ಟಿದಂತಹ ಅರಮನೆ ಇದು. ಸೊ ಹೀಗಾಗಿ ಕಾಲಕ್ಕೆ ಸಹಜವಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಇದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲೋ ಸಹಜವಾಗಿ ಈಗ ಈ ಬಾರಿ ಕೂಡ ಸಾಕಷ್ಟು ಮಳೆ ಆಗಿತ್ತು. ಮಳೆಯ ಸಂದರ್ಭದಲ್ಲಿ ಮೇಲ್ಛಾವಣಿಯ ಮೇಲ್ಭಾಗದಲ್ಲೂ
ಕೂಡ ಒಂದಷ್ಟು ಹಾನಿ ಉಂಟಾಗಿದೆ. ಸೊ ಹೀಗಾಗಿ ಅದೆಲ್ಲ ಸರಿಯಾಗಿ ಗಮನಿಸಿದ ಕಾರಣಕ್ಕಾಗಿ ಇವತ್ತು ಹಠಾತ್ತನೆ ಅದು ಕೂಡ ಮೇಲ್ಚಾವಣಿ ಕುಸಿದು ಬಿದ್ದಿರುವಂಥದ್ದು. ಈಗಾಗಲೇ ವಾಹನದ ಮೇಲ್ಭಾಗದಲ್ಲಿ ಮೇಲಕ್ಕೆ ಬಿದ್ದ ಕಾರಣಕ್ಕಾಗಿ ಒಂದಷ್ಟು ವಾಹನ ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಈಗಾಗಲೇ ಏನು ಈ ಒಂದು ಸ್ಥಳವನ್ನು ಈಗಾಗಲೇ ಏನು ಸಹಜವಾಗಿ ಒಂದಷ್ಟು ಮಣ್ಣು ಮೇಲ್ಭಾಗದಿಂದ ಬಿದ್ದ ಕಾರಣಕ್ಕಾಗಿ ಟ್ರ್ಯಾಕ್ಟರ್ನಲ್ಲಿ ಪ್ರತಿಯೊಂದನ್ನು ಕೂಡ ಈಗ ಕುಡಿಸಿ ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಅರಮನೆಗೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಸೊ ಸಹಜವಾಗಿಯೇ ಅರಮನೆಯ ಆಡಳಿತ ಮಂಡಳಿ ಈ ರೀತಿಯಾದಂತಹ ಎಲ್ಲೆಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಬೇಕು ಅದನ್ನು ಕಾಲಕ್ಕೆ ಮಾಡದೇ ಇದ್ದಲ್ಲಿ ಒಂದಷ್ಟು ಅನಾಹುತಗಳು ಸಂಭವಿಸುತ್ತೆ. ಸೊ ಹೀಗಾಗಿ ಮೈಸೂರು ಅರಮನೆಯ ಆಡಳಿತ ಮಂಡಳಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಗೇಟ್ನ ಮೂಲಕವಾಗಿ ಈಗಾಗಲೇ ಏನು ವರಹ ಗೇಟ್ ಇದು, ಈ ಗೇಟ್ನ ಅಕ್ಕಪಕ್ಕದಲ್ಲಿರುವಂತಹ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಏನಿದೆ ಈ ಗೇಟ್ನಲ್ಲಿಯೇ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಅರಮನೆ ಪ್ರವೇಶ ಪಡಿತಾರೆ. ಸೊ ಹೀಗಾಗಿ ಅದೃಷ್ಟವಶಾತ್ ಯಾರ ಮೇಲೂ ಕೂಡ ಅದು ಮೇಲ್ಚಾವಣಿ ಕುಸಿದು ಬಿದ್ದಿಲ್ಲ. ಯಾರ ಮೇಲೆ ಯಾರು ಬಿದ್ದಿದ್ರು ಕೂಡ ಸಾಕಷ್ಟು ದೊಡ್ಡ ತೊಂದರೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಅರಮನೆಯ ಆಡಳಿತ ಮಂಡಳಿ ಈ ಒಂದು ದುರಸ್ತಿ ಕಾರ್ಯವನ್ನು ಯಾವಾಗ ಮಾಡುತ್ತೆ, ಜೊತೆಗೆ ಅರಮನೆಯ ಇನ್ನಿತರ ಭಾಗಗಳಲ್ಲಿ ಎಲ್ಲೆಲ್ಲಿ ದುರಸ್ತಿ ಆಗಿದೆ ಅದನ್ನು ಕೂಡ ಶೀಘ್ರವಾಗಿ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಜನರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ವಾರಾಹ ಮುಖ್ಯ ದ್ವಾರ ಅಂತ ನಾವು ಕರಿತೀವಿ, ಅಲ್ಲಿ ಸಾರ್ವಜನಿಕರ ಪ್ರವೇಶ ಕೂಡ ಆಗುತ್ತೆ. ಅಲ್ಲಿ ಅದೇ ಜಾಗದಲ್ಲಿ ಮೇಲ್ಚಾವಣಿ ಕುಸಿದಿದ್ದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಗಾಡಿ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ಕೂಡ ತಪ್ಪಿದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ವರಹ ಗೇಟ್ನ ಹೊರ ಗೇಟ್ ಬಳಿ ಬರುವಂತಹ ಏನು ಗೋಪುರ ಇಲ್ಲಿದೆ ಆ ಗೋಪುರದ ಮೇಲ್ಚಾವಣಿ ಈಗ ಕುಸಿದು ಬಿದ್ದಿರುವಂಥದ್ದು. ಇದು ಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. ನಾನೀಗ ಸದ್ಯ ವರಹ ಗೇಟ್ನಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೇಲ್ಚಾವಣಿಯೆಲ್ಲ ದೃಶ್ಯದ ಗಮನಿಸ್ತಾ ಇರೋ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅದು ಕುಸಿದು ಬಿದ್ದಿದೆ ಅಂತೇಳಿ. ಅಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮೇಲ್ಭಾಗದ ಮೇಲ್ಚಾವಣಿ ಏನಿದೆ ಅದು ಇಂದು ಬೆಳಿಗ್ಗೆ ಹಠಾತ್ತನೆ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಹಠಾತ್ತನೆ ಬಿದ್ದ ಪರಿಣಾಮವಾಗಿ ಕೆಲ ಕಾಲ ಒಂದಷ್ಟು ಆತಂಕದ ವಾತಾವರಣ ಕೂಡ ಮೈಸೂರು ಅರಮನೆಯಲ್ಲಿ ಸೃಷ್ಟಿಯಾಗಿತ್ತು. ಸಹಜವಾಗಿಯೇ ವರಹ ಗೇಟ್ನಿಂದಲೇ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಮೈಸೂರು ಅರಮನೆಗೆ ಪ್ರವೇಶವನ್ನು ಪಡಿತಾರೆ. ಸೊ ಈ ಜಾಗದಿಂದ ಯಾರು ಬರದೇ ಇದ್ರೂ ಕೂಡ ಅಕ್ಕಪಕ್ಕದ ಗೇಟ್ ಏನಿದೆ ಅಕ್ಕಪಕ್ಕದ ಗೇಟ್ನಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಬರ್ತಾರೆ. ಸೊ ಹೀಗಾಗಿ ಮೇಲ್ಚಾವಣಿ ಕುಸಿತ ಪರಿಣಾಮವಾಗಿ ಏನೋ ಈ ಒಂದು ಭಾಗದಲ್ಲಿ ನಿಲ್ಲಿಸಿದಂತಹ ಇಲ್ಲಿ ಸಿಬ್ಬಂದಿಯ ವಾಹನ ಏನಿದೆ ಏನೋ ದ್ವಿಚಕ್ರ ವಾಹನದ ಮೇಲೆ ಬಿದ್ದ ಪರಿಣಾಮವಾಗಿ ಒಂದಷ್ಟು ವಾಹನ ಕೂಡ ಈಗಾಗಲೇ ಜಖಂಗೊಂಡಿರುವಂಥದ್ದು. ಸಹಜವಾಗಿಯೇ ಮೈಸೂರು ಮಹಾರಾಜರು ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಕಟ್ಟಿಸಿರುವಂತಹ ಮೈಸೂರು ಅರಮನೆ ಇದು. ಸುಣ್ಣದ ಗಾರೆಯನ್ನು ಬಳಸಿ ಈ ಹಿಂದೆ ಕಟ್ಟಿದಂತಹ ಅರಮನೆ ಇದು. ಸೊ ಹೀಗಾಗಿ ಕಾಲಕ್ಕೆ ಸಹಜವಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಇದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲೋ ಸಹಜವಾಗಿ ಈಗ ಈ ಬಾರಿ ಕೂಡ ಸಾಕಷ್ಟು ಮಳೆ ಆಗಿತ್ತು. ಮಳೆಯ ಸಂದರ್ಭದಲ್ಲಿ ಮೇಲ್ಚಾವಣಿಯ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಹಾನಿ ಉಂಟಾಗಿದೆ. ಸೊ ಹೀಗಾಗಿ ಅದೆಲ್ಲ ಸರಿಯಾಗಿ ಗಮನಿಸಿದ ಕಾರಣಕ್ಕಾಗಿ ಇವತ್ತು ಹಠಾತ್ತನೆ ಅದು ಕೂಡ ಮೇಲ್ಚಾವಣಿ ಕುಸಿದು ಬಿದ್ದಿರುವಂಥದ್ದು. ಈಗಾಗಲೇ ವಾಹನದ ಮೇಲ್ಭಾಗದಲ್ಲಿ